ಕರ್ಮ ಆಗ್ಬೇಕಾದ್ರೆ ಮಾಧ್ಯಮದವರು ಇರ್ಬೇಕು ಕರ್ಮ ಆಗ್ಬೇಕಾದ್ರೆ ಏನ್ ಕಾರಣ ಅವನು ಯಾವ ಕರ್ಮ ಅದ ಅವನು ಬರ್ಲಿ ಅವ್ರು ಹೊರಗಡೆ ಬರ್ಲಿ ಹಸಿ ಬಳಿಬೇಕಾಗತ್ತೆ ಅವನಿಗೆ ಇವತ್ತು ಹೊರಗಡೆ ಬಂದಾಗ ಮೂಡ 50-50 ಹಗರಣಕ್ಕೆ ಸಂಬಂಧಿಸಿದಂತೆ ಇಂದು ಲೋಕಾಯುಕ್ತ ಕಚೇರಿಯಲ್ಲಿ ಮಾಜಿ ಆಯುಕ್ತರಾದ ನಟೇಶ್ ಅವರ ವಿಚಾರಣೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಗಂಗರಾಜ್ ಅವರು ಇದ್ದಾರೆ ಸರ್. ಇವತ್ತೊಂದು ಮಾಧ್ಯಮದಿಂದ ಅಗೌರವ ಆಗೋ ರೀತಿಯಲ್ಲಿ ಅವನು ಇವತ್ತು ಮಾತಾಡಿ ಹೊರಗಡೆ ಹಾಗಾಗಿ ಅವ್ರು ಹೊರಗಡೆ ಬಂದಾಗ ಅವನಿಗೆ ಪ್ರಶ್ನೆ ಮಾಡಬೇಕು ಅಂತ ಬಂದಿದ್ದೀವಿ ನಾವು. ಯಾಕೆಂದ್ರೆ ಅವ್ನು ಮಾಡಿರೋದಂತ ಹೈ ಕಚಡ ಕೆಲಸನ ನೀವು ಸುದ್ದಿ ಮಾಡೋದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಅವನು ರಿಯಾಕ್ಷನ್ ಮಾಡೋಕ್ಕೆ ಅವ್ನಿಗೆ ರೈಟ್ಸ್ ಇದೆ. ಅವ್ನು ಏನು ಬೇಕಾದ್ರೂ ಹೇಳಿ ಅವನು. ಆದರೆ ಮಾಧ್ಯಮದವರು ಹರಿಯ ಇದೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತಾನೆ. ಅವನಿಗೆ ಕಾಮನ್ ಸೆನ್ಸ್ ಇದೆಯಾ ಸರ್? ಮೊದಲು ಅವನಿಗೆ ಕಾಮನ್ ಸೆನ್ಸ್ ಇದ್ದಿದ್ರೆ ಇಷ್ಟೆಲ್ಲ ಹಗರಣಕ್ಕೆ ಮುಂದೂಡಿ ಹೊಡಿತಿಲ್ಲ ಸರ್. ಅವನು ಇಷ್ಟೆಲ್ಲ ಮೂಡಾಗದೆ ಅಕ್ರಮ ಆಗಿದೆ ಹಗರಣ ಆಗಿದೆ ಅಂದರೆ ರೂವಾರಿನೇ ಅವನು. 14/7/2019 ಪತ್ರ ಬರೀತಾನೆ. ಇದೇ ಕೆಸರೆ ಜಾಗದ ವಿಷಯಕ್ಕೆ ಸಂಬಂಧಪಟ್ಟಂಗೆ 464 ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ಪರಿಹಾರ 40-50 ಪರಿಹಾರ ಕೇಳ್ತಾ ಇದ್ದಾರೆ. ಇಲ್ಲ ಭೂಮಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸೂಕ್ತ ನಿರ್ದೇಶನ ಕೊಡಿ ಅಂತ ಪತ್ರ ಬರೀತಾನೆ ಇವನು. ಏನಂತ ಬರೆದಿದ್ದಾನೆ ಇಲ್ಲಿ? ಸದರಿ 3 ಎಕರೆ 16 ಗುಂಟೆ ಜಮೀನನ್ನು ಶ್ರೀ BM ಮಲ್ಲಿಕಾರ್ಜುನ ಸ್ವಾಮಿ ಎಂಬವರು ಶ್ರೀಮತಿ ಪಾರ್ವತಿ ಎಂಬವರಿಗೆ ಮಾರಾಟ ಮಾಡಿದ್ದು ಅಂತ ಹೇಳ್ತಾವನೆ. ಅಲ್ಲಿಗೆ ಪಾರ್ವತಿಯವರು ಸುಳ್ಳು ಹೇಳ್ತಾ ಇದ್ದಾರಾ? ನಟೇಶ ಸುಳ್ಳು ಹೇಳ್ತಾ ಇದ್ದಾರೆ ಏನೋ? ಸರ್ಕಾರ ತನಿಖೆ ಮಾಡಬೇಕು. ತಕ್ಷಣ ಅವನ್ನ ಬಂದು ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾನೆ. ಇದೇ ನಟೇಶ್ 14/7/2021 ಸರ್ಕಾರಕ್ಕೆ ಬರೆದಿರೋ ಪತ್ರ ಇದು. ಅಂದ್ರೆ ಪಾರ್ವತಿಯವರು ಸುಳ್ಳು ಹೇಳಿದಾರಾ? ಇಲ್ಲ ಸಿದ್ದರಾಮಯ್ಯನವರು ಸುಳ್ಳು ಹೇಳಿದಾರಾ? ಇಲ್ಲ ನಟೇಶ್ ಸುಳ್ಳು ಹೇಳಿದಾರಾ? ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನು ದಾಖಲೆಗಳು ತಿರುಚಿ ತಪ್ಪು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಟೇಶ. ಈ ಸರ್ಕಾರಕ್ಕೆ ಈ ಪತ್ರ ಬರೀತಾರಲ್ವ ಸ್ವಾಮಿ, 14/7/2021 ಸೂಕ್ತ ನಿರ್ದೇಶನ ಕೋರಿ ಪತ್ರ ಬರೀತಾರಲ್ವಾ? ಅಲ್ಲಿ ಬರೋವರೆಗೂ ಏಕೆ ನೀವು ಅಪ್ಪನ ಮನೆ ಆಸ್ತಿನ ಅದು ಬರ್ಕೊಡಕ್ಕೆ? ನೀವು ತಾತನ ಮನೆ ಆಸ್ತಿನ? ಅಲ್ಲಿಂದ ಸೂಕ್ತ ನಿರ್ದೇಶನ ಬರೋದ್ರೊಳಗೂ ಯಾಕೆ ಸುಮ್ಮನೆ ಇರಬಾರ್ದಿತ್ತು? 30/12/2021 ಯಾಕೆ ಸ್ವಾಮಿ ನಿರ್ಣಯ ತಗೊಂಡ ಇವನು? ಯಾವ ಅಧಿಕಾರ ಇತ್ತು ಇವನಿಗೆ? ಸರ್ಕಾರ ಅಂದ್ರೆ ಏನು ಕೇವಲನ ಇವನಿಗೆ? 20/11/2020 ಯಾವುದು ನಿರ್ಣಯನ ಆಗಲಿಲ್ಲ. ಸಬ್ಜೆಕ್ಟ್ ಮುಂದೂಡಿದ್ದೆ ಅವನು ರೆಸಲ್ಯೂಷನ್ ಮಾಡ್ಕೊಂಡಿದ್ದಾನೆ ಇವನು ರಾಜು ಇಬ್ರು ಸೇರಿ. ಅದು ಗೊತ್ತಿಲ್ವಾ? ತಕ್ಷಣ ಲೋಕಾಯುಕ್ತರು ಅವನ್ನ ಬಂಧಿಸ್ಬೇಕು. ಇವಾಗ ವಿಚಾರಣೆಗೊಳಪಡಿಸ್ಬೇಕು ಅವನ್ನ. ಈ ವಿಷಯ ಇಲ್ಲಿಗೆ ನಿಲ್ಲಲ್ಲ. ಇದು ಸರ್ಕಾರ ಸೂಕ್ತವಾಗಿ ಅವನ ಮೇಲೆ ಕ್ರಮ ತಗೋಬೇಕು. ಪಾರ್ವತಿಯವರು ಆಸ್ತಿನ ಮಾರಾಟ ಮಾಡಿದಾರಂತೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿದ ಮೇಲೆ ಅದನ್ನು ಪ್ರೂವ್ ಆಗ್ಬೇಕು ಇವಾಗ ಅವನ ನಟೇಶದ್ದು. ಹಾಗಾಗಿ ಈ ಪ್ರಕರಣವನ್ನು ಇಲ್ಲಿ ನಮಗಂತೂ ಈ ಲೋಕಾಯುಕ್ತದಲ್ಲಂತೂ ನ್ಯಾಯ ಸಿಗೋದಿಲ್ಲ. ಇದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಧಿಕ್ಕಾರ ಲೋಕಾಯುಕ್ತಕ್ಕೆ. ನಾವು ಬೇರೆ ತನಿಖಾ ಸಂಸ್ಥೆಗೂ ಇಡಿಯಿಂದಲೇ ಮಾತಾಡ್ಲಿ ಇವನು. ಇಲ್ಲಿ ಮಾತಾಡಿನಲ್ಲ ನಿಮ್ಮ ವಿರುದ್ಧ, ಇವಾಗ ಮಾಧ್ಯಮದ ವಿರುದ್ಧ ಇಡಿನಲ್ಲಿ ಮಾತಾಡ್ಲಿ ನೋಡೋಣ. ಏನ್ ಅವ್ನು ಯಾರು ಮಾತಾಡಕ್ಕೆ ಮಾಧ್ಯಮದವ್ರ ವಿರುದ್ಧ ಹಂಗೆ ಪರ್ಯಾಯಕ್ಕೆ? ಹಾಗಾಗಿ ಇದು ಇಡಿಯಿಂದಲೇ ನಮಗೆ ನ್ಯಾಯ ಸಿಕ್ಕೋದು. ಈ ಲೋಕಾಯುಕ್ತ ಗ್ಯಾರಂಟಿ ನ್ಯಾಯ. ಬಂಧಿಸಿ ನಟೇಶನ್ನ ಬಂಧಿಸಿ. ಧಿಕ್ಕಾರ ನಟೇಶನ್ಗೆ ಧಿಕ್ಕಾರ. ಮಾಧ್ಯಮದ ವಿರುದ್ಧ ಹರಿದಾಯ್ದಿರೋದಕ್ಕೆ ನಟೇಶನ್ಗೆ ಧಿಕ್ಕಾರ. ಭ್ರಷ್ಟಾಚಾರದ ಮುಖವಾಡ ಹೊತ್ತು ಒಳಗೆ ತನಿಖೆಗೆ ಬಂದಿರುವ ನಟೇಶನ ಬಂಧಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.